ಹಲ್ಲೆಲೂಯಾ. ನನ್ನ ಒಡೆಯನು ರಕ್ಷಕನು ವಿಮೋಚಕನ ಅತಿ ಬೇಗನೆ ಬರಲಿರೋ ಮೊದಲಿಂಗನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬಂದಿರೋ ಪ್ರತಿಯೊಬ್ಬರು ಕೂಡ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ದೇವರು ನಮ್ಮನ್ನು ಅತ್ಯಧಿಕವಾಗಿ ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ನಮ್ಮ ಬಲಗೈನ ಮೇಲೆ ಕೆತ್ತೋಣ, ಈ ವಾಕ್ಯವನ್ನು ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೆನ್, ಆಮೆನ್, ಆಮೆನ್. ಹಲ್ಲೆಲೂಯಾ. ಓದು ಅಂದರೆ ಮನೆ ಓಪನಿಂಗ್ ಸಮಯದಲ್ಲಿ ಯಾವ ವಾಕ್ಯ ಧ್ಯಾನ ಮಾಡಿದ್ವಿ? ಯಾರಿಗಾದ್ರು ನೆನಪಿದ್ದೇನೆ? ಮನೆ ಓಪನಿಂಗ್ ಆದ ದಿವಸ ಬಂದಿದ್ದೀವಿ ನಾವು ಆನಂದ್ ಅವರಿಗೆ. ದೇವರ ಮನೆಯವರು. ಯಾರು ದೇವರ ಮನೆಯವರು? ನಾವೇ ಆಗಬೇಕಾದ್ರೆ ಯಾವ ರೀತಿಯಾಗಿ ನಾವು ಇರಬೇಕು. ಹಲ್ಲೆಲೂಯಾ. ಅಂಶ ನೆನಪಲ್ಲಿ ಇಟ್ಕೊಂಡಿರಿ. ದೇವ್ರಿಗೆ ಸ್ತೋತ್ರ. ಹಲ್ಲೆಲೂಯಾ. ಮನೆ ಓಪನಿಂಗ್ ಅಲ್ರಿ, ಅದ್ರ ಸಲುವಾಗಿ ಮನೆ ಬಗ್ಗೆನೇ ಬಂತು ಅನ್ಕೊಂತೀರಿ. ಹಲ್ಲೆಲೂಯಾ. ಓಕೆ, ಈ ಸಮಯದಲ್ಲಿ ಒಂದು ವಿಷಯವನ್ನು ನಾವು ನೆನಪು ಮಾಡಿಕೊಳ್ಳೋಣ. ಸಮಯ ಸ್ವಲ್ಪ ಇರೋದ್ರಿಂದ ಒಂದು ಅಂಶ, ಸಾಧನೆ ಎನ್ನುವಂಥ ಒಂದು ಶಬ್ದವನ್ನು ನಮ್ಮ ದಿನನಿತ್ಯ ಜೀವಿತದಲ್ಲಿ ನಾವು ಕೇಳ್ತಾ ಇರ್ತೀವಿ. ಓದಿದಂಥ ಮಕ್ಕಳಿಗೆ ಭಾಳ ಈ ಒಂದು ಶಬ್ದ ಹತ್ತಿರದಲ್ಲಿರುವಂಥ ಒಂದು ಶಬ್ದ ಯಾವುದ್ರಿ? ಸಾಧನೆ. ನಾನು ಏನಾದರೂ ಒಂದು ಸಾಧನೆಯನ್ನು ಮಾಡಬೇಕು. ಚಿಕ್ಕ ಮಕ್ಕಳಿಗೆ ಸ್ಕೂಲ್ಗೆ ಹೋಗುವಂಥ ಸಮಯದಲ್ಲಿ ನೀವು ಕೇಳಿದ್ರೆ ನೀವು ಏನಾಗಬೇಕಂತಂದರೆ, ನಾನು ಡಾಕ್ಟ್ರ್ ಆಗಬೇಕು, ನಾನು ಪೊಲೀಸ್ ಆಗಬೇಕು, ನಾನು ನರ್ಸ್ ಆಗಬೇಕು, ಅದಾಗಬೇಕು, ಇದಾಗಬೇಕಂತೇಳಿ ಎಲ್ಲ ಚಿಕ್ಕ ಮಕ್ಕಳು ಚಿಕ್ಕವರಿರುವಾಗ ಕೇಳಿದ್ರೆ ಏನು ಮಾಡ್ತಾರೆ? ನಾನು ಆ ಸಾಧನೆಯನ್ನು ಮಾಡಬೇಕು, ಸಾಧಿಸಬೇಕು ಅಂತೇಳಿ ಅಂದುಕೊಂಡಿದ್ದೀನಿ ಅಂತೇಳಿ ಏನು ಮಾಡ್ತಾ ಇರ್ತಾರೆ? ಅವರು ಹೇಳ್ತಾ ಇರ್ತಾರೆ. ಪ್ರಿಯರೇ, ಹಲ್ಲೆಲೂಯಾ. ಮನುಷ್ಯನ ಜೀವಿತದಲ್ಲಿ ಅನೇಕವಾಗಿರ್ತಕ್ಕಂಥ ಸಾಧನೆಗಳನ್ನು ಮಾಡಬೇಕು, ಸಾಧಿಸಬೇಕು ಎನ್ನುವಂಥ ಛಲ ಎನ್ನುವಂಥದ್ದು ಇರುವಂಥದ್ದು ಯುಕ್ತನೇ. ಆದರೆ ಪೌಲನು ಒಂದು ವಿಷಯವನ್ನು ಹೇಳ್ತಾ ಇದ್ದಾನೆ ಪ್ರಿಯರೇ, ಆ ವಿಷಯ ನಮಗೆ ಬಹಳ ಬಹಳ ಮುಖ್ಯ. ಈ ಎಲ್ಲ ಸಾಧನೆಗಳಿಗಿಂತ ಒಂದು ಸಾಧನೆಯನ್ನು ನೀವು ಸ್ಪಷ್ಟವಾಗಿ ಖಚಿತವಾಗಿ ನೀವು ಮಾಡುವವರಾಗಬೇಕು ಎಂಬುದಾಗಿ. ಹಲ್ಲೆಲೂಯಾ. ಸಾಧನೆ ಅಂದರೆ ಏನ್ರಿ? ಒಂದು ಕಾರ್ಯವನ್ನು, ಮಾಡಲಾರದ ಕಾರ್ಯವನ್ನು ಸಾಧಿಸುವಂಥದ್ದೇ ಏನು ಅಂತೀವಿ? ಅದಕ್ಕೆ ಅಚೀವ್ಮೆಂಟ್ ಅಂತೀವಿ. ಹಲ್ಲೆಲೂಯಾ. ಏನಂತೀವಿ ರೀ? ಸಾಧನೆ. ಹಲ್ಲೆಲೂಯಾ. ಸಾಧನೆ ಅಂದರೆ ಏನ್ರಿ? ಒಂದು ಗುರಿಯನ್ನು ಇಟ್ಟುಕೊಂಡು ಅದನ್ನು ಹಿಂಬಾಲಿಸಿ ನಡೆಯುವಂಥದ್ದು. ಹಲ್ಲೆಲೂಯಾ. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ. ಏನಂತ ಹೇಳಂದರೆ, ನೀವು ಸಾಧನೆಯನ್ನು ಮಾಡುವವರಾಗಬೇಕು. ಕೆಲವೊಬ್ಬರು ಸಾಧನೆ ಮಾಡ್ತಾರೆ. ಇವತ್ತಿನ ದಿವಸಗಳಲ್ಲಿ ಈ ಒಂದು ಲೋಕದಲ್ಲಿ ಏನಾಗ್ಬಿಟ್ಟಿದೆ? ನಾನು ಸ್ಮಾರ್ಟಾಗಿ ಕಾಣಬೇಕು, ನೀನು ಸ್ಮಾರ್ಟಾಗಿ ಕಾಣಬೇಕು, ನಾನು ಚೆಂದ ಕಾಣಬೇಕು, ನೀನು ಚೆಂದ ಕಾಣಬೇಕು, ನನ್ನ ಎಲ್ಲರೂ ಲೈಕ್ ಮಾಡಬೇಕು, ಎಲ್ಲರೂ ನನ್ನನ್ನೇ ಲೈಕ್ ಮಾಡಬೇಕು, ಮೆಚ್ಚಬೇಕು, ಅದು ಇದು ಅಂತೇಳಿ ಏನು ಮಾಡಿದ್ದಾರೆ? ದಪ್ಪ ಇದ್ದವರೆಲ್ಲ ತೆಳ್ಳಗಾಗಬೇಕಂತೇಳಿ ಡಯಟ್ ಮಾಡಕತ್ತಾರೆ. ಅದೊಂದು ಸಾಧನೆ. ಯಾವ ಸಾಧನೆ ಅದು? ದೇಹ ಸಾಧನೆ. ಇನ್ನು ಕೆಲವರು ಬಾಡಿ ಬಿಲ್ಡರ್ ಆಗಕತ್ತಾರೆ. ನನ್ನ ಬಾಡಿ ಎಲ್ಲರ ಬಾಡಿಗಿಂತ ಏನಾಗಿರಬೇಕು? ಸ್ಟ್ರಾಂಗ್ ಇರಬೇಕು, ನನ್ನ ದೇಹ ಸ್ಟ್ರಾಂಗ್ ಇರಬೇಕಂತೇಳಿ ದೇಹ ಸಾಧನೆಯನ್ನು ಅನೇಕರು ಮಾಡ್ತಾಯಿದ್ದಾರೆ. ಅದು ಕೆಟ್ಟದ್ದಲ್ಲ, ಅದು ಒಳ್ಳೆಯದೇ. ದೇಹ ಸಾಧನೆಯಾದರೂ ಸ್ವಲ್ಪ ಮಟ್ಟಿಗೆ ಏನಾಗಿದೆ ಅಂತೆ? ಪ್ರಯೋಜನವಾಗಿದೆ. ಆದರೆ ಪೌಲನು ಹೇಳುವಂಥ ಮಾತು ಏನಂದರೆ, ದೇಹ ಸಾಧನೆಗಿಂತ ಇನ್ನೂ ಉನ್ನತವಾಗಿರ್ತಕ್ಕಂಥ ಒಂದು ಸಾಧನೆ ಇದೆ. ಆ ಸಾಧನೆ ಯಾವುದಂದರೆ ಭಕ್ತಿಯ ಸಾಧನೆ. ಹಲ್ಲೆಲೂಯಾ. ಯಾವ ಸಾಧನೆ ಪ್ರಿಯರದು? ಭಕ್ತಿಯ ಸಾಧನೆ. ಭಕ್ತಿಯ ಸಾಧನೆಯನ್ನು ನೀವು ಮಾಡುವವರಾಗಬೇಕು. ದೇಹ ಸಾಧನೆಗಿಂತ ಭಕ್ತಿಯ ಸಾಧನೆ ಬಹಳ ಮುಖ್ಯ. ಭಕ್ತಿ ಸಾಧನೆಗೆ ಮೂಲ ಸೂತ್ರ ಏನ್ರಿ? ಗುರಿ. ನಮ್ಮ ಗುರಿ ಏನಾಗಿದೆ? ಯೇಸು ಕ್ರಿಸ್ತನ ಮಕ್ಕಳಾಗಿರ್ತಕ್ಕಂಥ ನಮ್ಮ ಗುರಿ ಏನಾಗಿದೆ? ಮಧ್ಯಾಕಾಶದಲ್ಲಿ ಯೇಸು ಕ್ರಿಸ್ತನನ್ನು ನಾವು ಭೇಟಿಯಾಗಬೇಕು, ನೋಡಬೇಕು. ಅಂತಹ ಭಕ್ತಿಯನ್ನು ನಾವು ಮಾಡುವವರಾಗಬೇಕು. ಆತನಿಗೋಸ್ಕರವಾಗಿ ಅನೇಕ ಆತ್ಮಗಳನ್ನು ನಾನು ನೀವು ಸಂಪಾದನೆ ಮಾಡಿಕೊಳ್ಳಬೇಕು ಎನ್ನುವಂಥ ಒಂದು ಗುರಿ. ಅದನ್ನು ನಾವೇನು ಮಾಡಬೇಕು? ಸಾಧಿಸಬೇಕು. ನಾವು ಯಾವೊಂದು ಕ್ಷೇತ್ರದಲ್ಲಿದ್ದೀವೋ ಆ ಕ್ಷೇತ್ರದಲ್ಲಿಯೇ ಅನೇಕರಿಗೆ ಯೇಸು ಕ್ರಿಸ್ತನ ಸುವಾರ್ತೆಯನ್ನು ತಿಳಿಸುವಂಥ ಒಂದು ಚಾನಲ್ ಆಗಿ ನಾವೇನಾಗಬೇಕು? ಉಪಯೋಗ ಆಗಬೇಕು ಪ್ರಿಯರೇ. ದೇವ್ರ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಸತ್ಯವೇದ ಹೇಳ್ತಾ ಇದೆ, ಆ ಭಕ್ತಿಯ ಸಾಧನೆಯನ್ನು ನೀವು ಮಾಡಿರಿ. ಈ ಲೋಕದಲ್ಲಿ, ಈ ಪ್ರವಾಸದ ಕಾಲದಲ್ಲಿ ನೀವು ಭಯಭಕ್ತಿ ಉಳ್ಳವರಾಗಿ ಈ ಜೀವಿಸುವಂಥದ್ದು ಮಾತ್ರವಲ್ಲ,
ಭಕ್ತಿಯ ಸಾಧನೆಯನ್ನು ನೀವು ಮಾಡಬೇಕು. ಭಕ್ತಿಯ ಸಾಧನೆಯನ್ನು ಮಾಡಿರ್ತಕ್ಕಂಥ ಅನೇಕ ಭಕ್ತರ ಚರಿತ್ರೆಗಳು ಸತ್ಯವೇದದಲ್ಲಿ ಏನಾಗಿದ್ದಾವ್ರಿ, ಲಿಖಿತವಾಗಿದೆ. ಯಾಕೆ ದೇವರು ಅವರ ಭಕ್ತಿಯ ಜೀವಿತವನ್ನು ಲಿಖಿತಪಡಿಸಿದ್ದಾರಂದರೆ ಅವರು ಪಾಸಿಟಿವ್ನು ಬರೆದಿದ್ದಾರೆ, ಅವರು ನೆಗೆಟಿವ್ ಕೂಡ ಬರೆದಿದ್ದಾರೆ. ಅವ್ರು ಯಾವ ವಿಷಯದಲ್ಲಿ ತಪ್ಪಿ ಹೋಗಿದ್ದಾರೆ ಅದನ್ನು ಬರೆದಿದ್ದಾರೆ. ಅವ್ರು ಯಾವ ವಿಷಯದಲ್ಲಿ ದೇವರ ಸಂಗಡ ಹೊಂದಾಣಿಕೆಯಾಗಿ ಹೋಗಿ ದೇವರು ಅವರ ಮೂಲಕವಾಗಿ ತನಗೆ ಮಹಿಮೆ ತರುವ ರೀತಿಯಲ್ಲಿ ಅವ್ರನ್ನ ಉಪಯೋಗ ಮಾಡಿಕೊಂಡ್ರು, ಆ ಕಾರ್ಯಗಳನ್ನು ಕೂಡ ಸತ್ಯವೇದದಲ್ಲಿ ಬರೆದಿದ್ದಾರೆ. ಪ್ರೇಯರ್ ಯಾಕೆ ಬರೆದಿದ್ದಾರೆ ಹೇಳ್ರಿ? ಅವ್ರ ನೆಗೆಟಿವನ್ನು ನಾವು ತೆಗೆದುಕೊಳ್ಬಾರ್ದು, ಅವರಲ್ಲಿರ್ತಕ್ಕಂಥ ಪಾಸಿಟಿವ್. ಹಲ್ಲೆಲೂಯಾ. ಆ ಪಾಸಿಟಿವನ್ನು ನಾನು ನೀನು ಪಡೆದುಕೊಂಡಾಗ ಆ ಭಕ್ತಿಯ ಸಾಧನೆಯನ್ನು ನಾವು ಮಾಡೋದಕ್ಕೆ ಆಗುತ್ತೆ ಪ್ರೇಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಈ ಸಮಯದಲ್ಲಿ 6ನೇ ಅಧ್ಯಾಯ 5ನೇ ವಚನ, 1 ತಿಮೋಥೆಯನಿಗೆ ಬರೆದ ಪತ್ರಿಕೆ ಓದಿಕೊಳ್ಳೋಣ. ಓದ್ರಿ ಒಂದು ಸಾರಿ. ಹಲ್ಲೆಲೂಯಾ. ಓದ್ರಿ 1 ತಿಮೋಥೆ 6ನೇ ಅಧ್ಯಾಯ 5ನೇ ವಚನ. ಇದಲ್ಲದೆ ಬುದ್ಧಿಗೆಟ್ಟು ಸತ್ಯವಿಹೀನರಾಗಿದ್ದು ದೇವ ಭಕ್ತಿಯನ್ನು ಲಾಭ ಸಾಧನವೆಂದೆಣಿಸುವ ಈ ಮನುಷ್ಯರಲ್ಲಿ ನಿತ್ಯವಾದ ಕಚ್ಚಾಟಗಳು ಉಂಟಾಗುತ್ತವೆ. ಸಂತುಷ್ಟಿ ಸಹಿತವಾದ ಭಕ್ತಿಯು ದೊಡ್ಡ ಲಾಭವೇ ಸರಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಲಾಭದಿಂದ ಕೂಡಿದಂಥ ಭಕ್ತಿಯನ್ನು ಅನೇಕರು ಇವತ್ತು ಏನು ಮಾಡ್ತಾ ಇದ್ದಾರೆ, ಮಾಡುವಂಥವರಾಗಿದ್ದಾರೆ. ಅವರಲ್ಲಿ ನಿತ್ಯವಾಗಿರ್ತಕ್ಕಂಥ ಕಚ್ಚಾಟಗಳು ಇರ್ತವೆ. ಅವರಿಗೆ ದೇವರ ದರ್ಶನ ಇಲ್ಲ, ದೇವರ ಕುರಿತಾಗಿರುವಂಥ ಜ್ಞಾನ ಇಲ್ಲ. ಅವರು ಬರೀ ವಾಗ್ವಾದಗಳನ್ನು, ಕುತರ್ಕಗಳನ್ನು ಮಾಡುವಂಥವರಾಗಿ, ಅನ್ಯ ಉಪದೇಶಗಳನ್ನು ಮಾಡುವಂಥವರಾಗಿ, ಸೃಷ್ಟಿಕರ್ತನಾದ ದೇವರಿಗೆ ಯಾವುದು ಇಷ್ಟವೋ ಆ ಕಾರ್ಯಗಳನ್ನು ಮಾಡುವಂಥವರಾಗಿ ಅದನ್ನೇ ಭಕ್ತಿ ಎಂಬುದಾಗಿ ನೆನೆಸಿಕೊಂಡು ಅನೇಕರಿಗೆ ಅವ್ರು ಏನಾಗಿದ್ದಾರೆ, ಭಕ್ತಿಯ ಮಾರ್ಗವನ್ನು ತೋರಿಸಲಾರದೆ. ನೀವು ಒಳ್ಳೆಯದು ಬೇಗ ಹರಡುತ್ತೋ ಕೆಟ್ಟದ್ದು ಬೇಗ ಹರಡುತ್ತೋ? ಒಂದು ಟೊಮಾಟೆ ಏನು ಮಾಡುತ್ತೆ, ಕೆಟ್ಟು ಹೋಗಿರ್ತಕ್ಕಂಥ ಟೊಮಾಟೆ ಎಲ್ಲ ಒಳ್ಳೆ ಟೊಮಾಟೆಗಳ ಮಧ್ಯದಲ್ಲಿ ಇಟ್ಟಾಗ ಏನಾಗ್ಬಿಡ್ತದು, ಎಲ್ಲವುಗಳನ್ನು ಏನು ಮಾಡಿಬಿಡುತ್ತೆ, ಕೆಡಿಸಿಬಿಡುತ್ತೆ. ಅಲ್ಲೇ ವಾಕ್ಯ ಹೇಳ್ತಾ ಇದೆ ಏನಂತೇಳಿ, ಅವರ ಮಧ್ಯದಲ್ಲಿ ನಿತ್ಯವಾಗಿರ್ತಕ್ಕಂಥ ಕಚ್ಚಾಟಗಳಿರ್ತವೆ, ಹೋರಾಟಗಳಿರ್ತವೆ, ಕುತರ್ಕಗಳಿರ್ತವೆ, ವಾಗ್ವಾದಗಳಿರ್ತವೆ, ಜಗಳಗಳಿರ್ತವೆ. ಯಾವುದರಲ್ಲಿ? ಲಾಭ ಸಾಧನವೆಂದೆಣಿಸುವಂಥ ಭಕ್ತಿಯಲ್ಲಿ ಇಲ್ಲಿ ನಾವು ನೋಡ್ತಾ ಇದ್ದೇವೆ ಸಂತುಷ್ಟಿ ಸಹಿತವಾದಂಥ ಭಕ್ತಿ, ಸೃಷ್ಟಿಕರ್ತನಾದ ದೇವರನ್ನು ಮೆಚ್ಚಿಸುವಂಥ ಭಕ್ತಿ. ಆ ಭಕ್ತಿಯನ್ನು ನಾವು ನೀವು ಮಾಡಬೇಕು. ಭಕ್ತಿಯ ಸಾಧನೆ ಬಹಳ ಮುಖ್ಯ. ಈ ಲೋಕಕ್ಕೆ ಹೊರಟು ಬಂದಂಥ ನಾವುಗಳು ಏನನ್ನು ತೆಗೆದುಕೊಂಡು ಬರಲಿಲ್ಲ, ಹೋಗುವಾಗಲೂ ಕೂಡ ಏನನ್ನು ತೆಗೆದುಕೊಂಡು ಹೋಗೋದಿಲ್ಲ. ಆದರೆ ಒಂದನ್ನು ಮಾತ್ರ ಒಯ್ತೀವಿ. ಯಾವುದ್ರಿ? ಅಳಿದು ಹೋಗಲಾರ್ದಂಥ ಆಸ್ತಿಯಾಗಿರುವಂಥ ಯೇಸು ಕ್ರಿಸ್ತನನ್ನು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದರ ಸಲುವಾಗಿ ಪ್ರೇಯರೇ ಪೌಲನು ಹೇಳ್ತಾ ಇದ್ದಾನೆ ಸ್ಪಷ್ಟವಾಗಿ, ನೀನು ಎಂತಹ ಒಂದು ವಿಶ್ವಾಸವುಳ್ಳವನಾಗಿ ಜೀವಿಸಬೇಕಂದ್ರೆ ಅಲ್ಲಿ 11ನೇ ವಚನ ಓದ್ತಿರೋ ಒಂದು ಸಾರಿ. ಎಲೈ ದೇವರ ಮನುಷ್ಯನೇ, ನೀನಾದರೂ ಇವುಗಳಿಗೆ ದೂರವಾಗಿರು. ನೀತಿ, ಭಕ್ತಿ, ನಂಬಿಕೆ, ಪ್ರೀತಿ, ಚಿತ್ತ, ಸಾತ್ವಿಕತ್ವ ಇವುಗಳನ್ನು ಸಂಪಾದಿಸುವುದಕ್ಕೆ ಪ್ರಯಾಸಪಡು. ಕ್ರಿಸ್ತ ನಂಬಿಕೆಯುಳ್ಳವರು ಮಾಡತಕ್ಕ ಶ್ರೇಷ್ಠ ಹೋರಾಟವನ್ನು ಮಾಡು. ನಿತ್ಯ ಜೀವವನ್ನು ಹಿಡಿದುಕೋ. ಅದಕ್ಕಾಗಿ ದೇವರು ನಿನ್ನನ್ನು ಕರೆದನು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದರ ಸಲುವಾಗಿ ಪ್ರೇಯರ ಸತ್ಯವೇದ ಸ್ಪಷ್ಟವಾಗಿ ಹೇಳ್ತಾ ಇದೆ, ನಮಗೆ ಭಕ್ತಿಯ ಸಾಧನೆ ಬಹಳ ಮುಖ್ಯ. ಅನೇಕರಿಗೆ ಭಕ್ತಿ ಇರುತ್ತೆ, ಆದರೆ ಭಕ್ತಿಯ ಬಲವನ್ನು ಅನೇಕರು ಏನು ಮಾಡ್ತಾರೆ, ಬೇಡ ಎಂಬುದಾಗಿ ಹೇಳ್ತಾರೆ ಪ್ರೇಯರೇ. 4ನೇ ಅಧ್ಯಾಯ 1 ತಿಮೋಥೆಯನಿಗೆ ಬರೆದ ಪತ್ರಿಕೆ ಅಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ 7ನೇ ವಚನದಲ್ಲಿ ಸತ್ಯವೇದ ಹೇಳ್ತಾ ಇದೆ, ಅಜ್ಜಿ ಕಥೆಗಳಂತಿರುವ ಕೇವಲ ಪ್ರಾಪಂಚಿಕವಾದ ಕಥೆಗಳನ್ನು ತಳ್ಳಿಬಿಟ್ಟು ನೀನು ದೇವ ಭಕ್ತಿಯ ವಿಷಯದಲ್ಲಿ ಸಾಧನೆ ಮಾಡಬೇಕು. ಯಾವ ಭಕ್ತಿ ಇದು? ದೇವರ ಮೇಲೆ ಇರುವಂಥ ಭಕ್ತಿ. ಆ ಶಾದ್ರಕ್, ಮೇಷಕ್, ಅಬೇದ್ನೆಗೋ, ದಾನಿಯೇಲ ಅವರ ಜೀವಿತದಲ್ಲಿ ಅವರು ಯಾವ ರೀತಿಯಾಗಿ ದೇವರ ಮೇಲೆ ಭಕ್ತಿಯನ್ನು ಕಟ್ಟಿಕೊಂಡ್ರು, ವಿಶ್ವಾಸವನ್ನು ಕಟ್ಟಿಕೊಂಡ್ರು. ಆ ವಿಶ್ವಾಸ, ಅವರ ಬಲ, ಅವರ ಶಕ್ತಿ ಯಾರಾಗಿದ್ದರು? ದೇವರಾಗಿದ್ದರು. ಅವ್ರನ್ನ ದೇವರು ಕೈ ಬಿಟ್ರ? ಕೈ ಬಿಡಲಿಲ್ಲ. ಅದರ ಸಲುವಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಸ್ಪಷ್ಟವಾಗಿ ಹೇಳ್ತಾ ಇದೆ, ದೇವ ಭಕ್ತಿಯ ಸಾಧನೆಯನ್ನು ನೀವು ಮಾಡಿರಿ. ದೇವ್ರ ವಾಕ್ಯ ಹೇಳ್ತಾ ಇದೆ. ಮತ್ತು ಮುಂದ್ಗಡೆಯಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಏನಂತೇಳಿ, ದೇಹ ಸಾಧನೆಯು ಸ್ವಲ್ಪ ಮಟ್ಟಿಗೆ ಪ್ರಯೋಜನವಾಗಿದೆ, ಭಕ್ತಿಯಾದರೂ ಎಲ್ಲ ವಿಧದಲ್ಲಿ ಪ್ರಯೋಜನವಾದದ್ದು. ಅದಕ್ಕೆ ಇಹ ಪರಗಳಲ್ಲಿಯೂ ಜೀವ ವಾಗ್ದಾನ ಉಂಟು. ಹಲ್ಲೆಲೂಯಾ. ಜೀವ ವಾಗ್ದಾನ ಯಾವುದಕ್ಕಿದೆ?
ಯೇಸು ಕ್ರಿಸ್ತನನ್ನು ಆರಾಧನೆ ಮಾಡುವಂಥ ಭಕ್ತಿ ಮಾಡುವಂಥ ಭಕ್ತಿಯ ಮಕ್ಕಳಿಗೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದ್ರ ಸಲುವಾಗಿ ವಾಕ್ಯ ಹೇಳ್ತಾ ಇದೆ, ನಮ್ಮನ್ನು ಎಚ್ಚರ ಪಡಿಸ್ತಾ ಇದೆ. ಸಾಧನೆ ಮಾಡಬೇಕಾಗಿದೆ. ಇವತ್ತು ಈ ಲೋಕದಲ್ಲಿ ಅನೇಕ ವಿಷಯಗಳಲ್ಲಿ ಅನೇಕರು ಸಾಧನೆ ಮಾಡ್ತಾ ಇದ್ದಾರೆ. ಕೊರೋನಾ ಸಲುವಾಗಿ ಅದನ್ನು ಕೊರೋನಾಕ್ಕೆ ಔಷಧ ಕಂಡಿಡ್ಬೇಕಂತೇಳಿ ದಿನಂಪ್ರತಿ ಎಷ್ಟೋ ದಿವಸಗಳಿಂದ ಏನು ಮಾಡ್ತಾ ಇದ್ದಾರೆ, ಎಷ್ಟೋ ಬಂಡವಾಳ ಹಾಕಿ ನಾನು ಮೊದಲು ಕಂಡಿಡ್ಬೇಕು, ನೀನು ಮೊದಲು ಕಂಡಿಡ್ಬೇಕಂತೇಳಿ ಏನು ಮಾಡ್ತಾ ಇದ್ದಾರೆ, ಅದನ್ನು ಕಂಡು ಹಿಡಿತಾನೆ ಇದ್ದಾರೆ. ಇನ್ನೂ ಕೂಡ ಅದೇನಾಗ್ತಾ ಇಲ್ಲ, ಸಕ್ಸಸ್ ಆಗ್ತಾಯಿಲ್ಲ. ಕೆಲವರಿಗೆ ಸಕ್ಸಸ್ ಆದರೆ ಇನ್ನೂ ಕೆಲವರಿಗೆ ಸಕ್ಸಸ್ ಆಗ್ತಾ ಇಲ್ಲ. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಭಕ್ತಿಯ ಸಾಧನೆ ನಾವು ಹೊಂದಿಕೊಳ್ಬೇಕಾದ್ರೆ, ಆ ಭಕ್ತಿಯ ಸಾಧನೆಯನ್ನು ನಾವು ಮಾಡಬೇಕಾದ್ರೆ ನಮ್ಮಲ್ಲಿ ಪರಿಪೂರ್ಣವಾಗಿ ತಗ್ಗಿಸಿಕೊಳ್ಳುವಂಥ ಗುಣ ಬಹಳ ಮುಖ್ಯ. ದೇವರನ್ನು ಉನ್ನತವಾಗಿ ನಿಲ್ಲಿಸಬೇಕು, ನಮ್ಮನ್ನು ನಾವು ಪರಿಪೂರ್ಣವಾಗಿ ತಗ್ಗಿಸಿಕೊಳ್ಬೇಕು. ತಗ್ಗಿಸಿಕೊಳ್ಳಾರದೇ ಇದ್ದರೆ ದೇವರು ನಮ್ಮನ್ನು ಮೇಲಕ್ಕೆ ತರೋದಕ್ಕೆ ಸಾಧ್ಯ ಇಲ್ಲ. ತನ್ನನ್ನು ತಾನು ಯಾರು ಹೆಚ್ಚಿಸಿಕೊಳ್ತಾರೋ ಅವನೇನಾಗ್ತಾನಂತೆ, ತಗ್ಗಿಸಲ್ಪಡ್ತಾನೆ. ತನ್ನನ್ನು ತಾನು ಯಾರು ತಗ್ಗಿಸಿಕೊಳ್ಳಲ್ಪಡ್ತಾನೋ ಅವನನ್ನು ದೇವರು ಏನು ಮಾಡ್ತಾರಂತೆ, ಮೇಲಕ್ಕೆ ಎತ್ತುತ್ತಾರೆ ಪ್ರಿಯರು. ಅದ್ರ ಸಲುವಾಗಿ ವಾಕ್ಯ ಹೇಳ್ತಾ ಇದೆ, ದೇಹ ಸಾಧನೆ ಈ ಲೋಕದಲ್ಲಿ ಇರ್ತಕ್ಕಂಥ ಬೇರೆ ಯಾವ ಕಾರ್ಯಗಳ ಸಾಧನೆಗಿಂತ ಮುಖ್ಯವಾಗಿ ಯಾವ ಸಾಧನೆ ಮಾಡಬೇಕು, ದೇವ ಭಕ್ತಿಯ ಸಾಧನೆ. ಆ ದೇವ ಭಕ್ತಿಯ ಸಾಧನೆಯನ್ನು ನೀನು ಮಾಡೋದಕ್ಕೆ ಯಾವುದು ಓದುವಂಥದ್ದು ಅವಶ್ಯಕತೆ ಇಲ್ಲ. ನೀನು ಸೃಷ್ಟಿಕರ್ತ, ನಿಮ್ಮಪ್ಪ ಯಾರಂತೇಳಿ ನೀನು ತಿಳ್ಕೊಬೇಕು. ಸೃಷ್ಟಿಕರ್ತನ ದೇವರು ಯಾರಂತೇಳಿ ತಿಳ್ಕೊಬೇಕು. ಆತನು ನಿನಗಾಗಿ ಏನು ಮಾಡಿದನೆಂಬುದಾಗಿ ತಿಳ್ಕೊಬೇಕು. ಆತನು ಯಾರನ್ನು ಕರೆದುಕೊಂಡು ಹೋಗ್ತಾನೆಂಬುದಾಗಿ ತಿಳಿದುಕೊಬೇಕು. ಆತನಿಗೋಸ್ಕರವಾಗಿ ಕಾದಿರುವಂಥವ್ರು ಏನಾಗಲ್ಲಂತೆ, ಲಜ್ಜೆ ಪಡೋದಿಲ್ಲ. ಅವರು ಪ್ರಕಾಶಮಾನವುಳ್ಳವರಾಗಿ ಇರ್ತಾರೆ. ಅವರ ಜೀವಿತದಲ್ಲಿ ಯಾವ ವಿಷಯದಲ್ಲಿ ಕೊರತೆ ಇಲ್ಲಾರ್ದಾಗೆ ದೇವರೇ ಜೋಕ್ಯ ಮಾಡಿಕೊಂಡು ನೋಡಿಕೊಳ್ತಾನೆ. ಅಂಥವರಿಗೆ ಏನು ಭಾಳ ಮುಖ್ಯ, ದೇಹ ಸಾಧನೆ, ನಂಬಿಕೆ ಭಾಳ ಮುಖ್ಯ ಪ್ರಿಯರು. ಅದ್ರ ಸಲುವಾಗಿ ವಾಕ್ಯ ಹೇಳ್ತಾ ಇದೆ ಸ್ಪಷ್ಟವಾಗಿ ಏನಂತ ಹೇಳಂದರೆ, ನಾವು ದೇವಭಕ್ತಿಯ ಸಾಧನೆಯನ್ನು ಮಾಡುವವರಾಗಬೇಕು. ದೇಹದ ಸಾಧನೆಗಿಂತ ದೈವ ಭಕ್ತಿಯ ಸಾಧನೆ ಬಹಳ ಮುಖ್ಯ ಪ್ರಿಯರು. ಅದರ ಸಲುವಾಗಿ ದೇವರು ಆತ್ಮ ಪ್ರೇರೇಪಣೆ ಮಾಡುವಂಥ ಅಂಶ ಒಂದೇ, ನಾವು ಅದನ್ನು ಸಾಧಿಸುವಂಥವ್ರು. ಒಂದು ದಿವಸದ್ದಲ್ಲ ಅದು, ಏನ್ರಿ, ಡೈಲಿ ಎವ್ರಿ ಡೇ. ಹಲ್ಲೆಲೂಯಾ. ಪ್ರತಿ ದಿವಸ ಕೂಡ ನಾವು ದೇವರ ಹತ್ರ ನಮ್ಮನ್ನು ನಾವು ತಗ್ಗಿಸಿಕೊಳ್ಳಬೇಕು. ಒಬ್ರಿಗಾದರೂ ದೇವರ ಬಗ್ಗೆ ನಾವು ತಿಳಿಸ್ಬೇಕು. ಹಲ್ಲೆಲೂಯಾ. ಒಂದು ಆತ್ಮವನ್ನಾದರೂ ದೇವರ ಬಳಿಗೆ ನಾವು ನಡೆಸಬೇಕು. ಎಲ್ಲಿ ಉಜ್ಜೀವನ ಇಲ್ವೋ ಅಲ್ಲಿ ಉಜ್ಜೀವನ ಬರಬೇಕಾದ್ರೆ ನಾವೇನು ಮಾಡಬೇಕ್ರಿ, ಆತನ ಬಗ್ಗೆ ಸಾರುವವರಾಗಬೇಕು. ಹಲ್ಲೆಲೂಯಾ. ಯಾವಾಗ ಉಜ್ಜೀವನ ಬರುತ್ತೆ, ವಾಕ್ಯವನ್ನು ಸಾರುವಾಗ. ಯಾವ ರೀತಿಯಾಗಿ ಸಾರುವಾಗ, ಕಪಟವಿಲ್ಲದೆ ಯಥಾರ್ಥವಾಗಿ ವಾಕ್ಯ ಏನು ಹೇಳುತ್ತೋ ಅದನ್ನು ನಾವೇನು ಮಾಡಬೇಕ್ರಿ, ಸಾರುವಂಥವ್ರಾಗಬೇಕು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದರ ಸಲುವಾಗಿ ಯೋನನಿಗೆ ದೇವರು ಹೇಳಿದರು, ಏನಂತೇಳಿ, ಯೋನಾ ನೀನೇನು ಮಾಡು, ನಿನೆವೆ ಪಟ್ಟಣಕ್ಕೆ ಹೋಗು ಅಂತೇಳಿ. ಯೋನ ಏನು ಮಾಡಿದ, ಎದಕ್ಕೆ ಹೋದ ತಾರ್ಷೀಷಿಗೆ? ನಿನೆವೆಗೆ ಹೋದರೆ ಅಲ್ಲಿರ್ತಕ್ಕಂಥ ಜನರನ್ನ ವಾಕ್ಯ ಸಾರಿಬಿಟ್ರೆ ಅವ್ರು ಏನಾಗ್ಬಿಡ್ತಾರೆ, ರಕ್ಷಣೆ ಹೊಂದ್ಬಿಡ್ತಾರೆ. ಅಲ್ಲಿ ಉಜ್ಜೀವನ ಆಗುತ್ತೆ. 1,20,000 ಜನರು ರಕ್ಷಣೆ ಮಾರ್ಗಕ್ಕೆ ಬಂದುಬಿಡ್ತಾರೆ. ನಿನೆವೆ ಪಟ್ಟಣದವರು ನಮಗೆ ಅನೇಕವಾಗಿರತಕ್ಕಂಥ ದ್ರೋಹ ಮಾಡಿದ್ದಾರೆ, ಪಾಪ ಮಾಡಿದ್ದಾರೆ, ನಮಗೆ ಅನ್ಯಾಯ ಮಾಡಿದ್ದಾರೆ, ಅವ್ರ ಬಳಿಗೆ ದೇವರು ನನ್ನನ್ನು ಹೋಗಂತನ ಅಂತೇಳಿ ತನ್ನ ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಂಡು ಏನು ಮಾಡ್ತಾ ಇದ್ದಾನ್ರಿ, ತಾರ್ಷೀಷಿಗೆ ಹೋಗ್ಬೇಕಂತೇಳಿ ಸ್ವಂತ ಹಣವನ್ನು ಕೊಟ್ಟು, ಬಾಡಿಗೆ ಕೊಟ್ಟು ಏನು ಮಾಡಿದ್ದಾನೆ, ಹಡಗಿನಲ್ಲಿ ಏರಿ ಕುಳಿತುಕೊಂಡಿದ್ದಾನೆ. ಪ್ರೈಸ್ ಲಾರ್ಡ್. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರು ಏನು ಮಾಡಿದರು, ಅಲ್ಲಿ ಸಮುದ್ರ ಕಲ್ಲೋಲ ಆಗಂಗ ಮಾಡಿದರು. ಭಕ್ತಿವಂತನೇ, ಪ್ರವಾದಿಯೇ, ಚಿಕ್ಕ ಪ್ರವಾದಿ ಎಂಬುದಾಗಿ ಕರೆಸಿಕೊಂಡಂಥ ವ್ಯಕ್ತಿಯೇ, ಯೇಸು ಸ್ವಾಮಿಯ ಒಂದು ಪುನರುತ್ಥಾನ ಮರಣದ ವಿಷಯವಾಗಿ ದೊಡ್ಡದೋಪಾದಿಯಲ್ಲಿ ಸಾಕ್ಷಿಯಾಗಿ ಹೇಳಲ್ಪಟ್ಟಿರ್ತಕ್ಕಂಥ ವ್ಯಕ್ತಿಯೇ. ಆದರೆ ಆತನು ದೇವರ ಮಾತನ್ನು ಏನು ಮಾಡಿದ್ದಾರೆ, ತಳ್ಳಿ ಧಿಕ್ಕಾರ ಮಾಡಿ ದೇವರಿಗೆ ಬೆನ್ನು ತೋರಿಸಿ, ದೇವರು ಪೂರ್ವಕ್ಕೆ ಹೋಗಂದ್ರೆ ಎಲ್ಲಿಗೆ ಹೋಗ್ತಾ ಇದ್ದಾನೆ, ಪಶ್ಚಿಮಕ್ಕೆ ಹೋಗ್ತಾ ಇದ್ದಾನೆ. ದೇವರು ಒಂದು ದೇಶವನ್ನು ಪಟ್ಟಣಕ್ಕೆ ಹೋಗು ಅಂತೇಳಿ ಹೇಳಿದ್ರೆ ಆತನು ಇನ್ನೊಂದು ಪಟ್ಟಣಕ್ಕೆ ಹೋಗ್ಬೇಕಂತೇಳಿ ಏನು ಮಾಡ್ತಾ ಇದ್ದಾನೆ, ಸಿದ್ಧವಾಗಿದ್ದಾನೆ ಪ್ರಿಯರೇ. ಆತನಿಗೆ ಏನು ಬಂತು, ಶ್ರಮೆ ಬಂತು. ದೇವ್ರ ಮಾತನ್ನು ಕೇಳಲಾರ್ದಾಗನೇ ನಾವು ಹೊಂದಿಕೊಳ್ಳೋದು. ಕೇಳುವಾಗ ಎಲ್ಲ ಕೂಡ ಚೆನ್ನಾಗಿರುತ್ತೆ. ದೇವ್ರ ಮಾತನ್ನು ಕೇಳಲಾರ್ದಂಥ ಸಮಯದಲ್ಲಿ ನಮಗೇನಾಗ್ತಾವ್ರಿ, ಕಷ್ಟಗಳು ಪ್ರಾಪ್ತಿ ಆಗ್ತವೆ. ಹೋಮ್ವರ್ಕ್ ಮಾಡೋ ಮಕ್ಕಳನ್ನು ಆನಂದವ್ರೆ ಎಂಕರೇಜ್ ಮಾಡ್ತೀರಾ, ಬಡಿತೀರಿ? ಹಲ್ಲೆಲೂಯಾ. ಯಾಕೆ ಹೇಳ್ರಿ, ಅವ್ರು ಇನ್ನೂ ಕೂಡ ಚೆನ್ನಾಗಿ ಹೋಮ್ವರ್ಕ್ ಮಾಡ್ತಾರೆ. ಮತ್ತು ಮಾಡ್ಲಾರ್ದವ್ರು ಏನು ಮಾಡ್ತಾರೆ, ಬಯಸ್ಕೊತಾರೆ. ಯಾಕಂದರೆ ಟೀಚರ್ ಹೇಳಿದ್ದು ಸ್ಟೂಡೆಂಟ್ ಕೇಳಬೇಕು. ಸ್ಟೂಡೆಂಟ್ ಕೇಳಿದರೆ ಅವನಿಗೇನಿರುತ್ತೆ, ಅವನು ಇನ್ನೂ ಹೆಚ್ಚಿನ ಶಿಕ್ಷಣವನ್ನು, ನಾಲೆಜನ್ನು
ಗ್ರಾಸ್ಪ್ ಮಾಡ್ಕೊಳ್ಳೋಕ್ಕೆ ಆಗುತ್ತೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದೇವೆ, ದೇವರ ಮಾತನ್ನು ಕೇಳಲಾರ್ದ ಯೋನ ಉಜ್ಜೀವನ ಎದ್ದೇಳಲಾರ್ದಂಥ ಒಂದು ಸ್ಥಿತಿಗೆ ಹೋಗ್ಬಿಟ್ಟ ಪ್ರಿಯರೇ. ಆ ದೇಶಕ್ಕೆ ಹೋಗಿದ್ರೆ ಒಳ್ಳೆ ಉಜ್ಜೀವನ ಆಗ್ತಾ ಇತ್ತು, ಆದರೆ ಅವನು ಹೋಗಲಿಲ್ಲ. ಆಮೇಲೆ ಮೀನಿನ ಹೊಟ್ಟೆ ಒಳಗಡೆ ಹೋದ. ಎಲ್ಲಿಗೆ ಹೋದ? ಮೀನಿನ ಹೊಟ್ಟೆ ಒಳಗಡೆ. ಆತನನ್ನು ಏನು ಮಾಡಿದ್ರಂತೆ? ಸಮುದ್ರ ಕಲ್ಲೋಲ ಆದಾಗ ಚೀಟಿ ಹಾಕಿದಾಗ ಚೀಟಿ ಯಾರ ಹೆಸರು ಮೇಲೆ ಬಂತು? ಯೋನನ ಹೆಸರು ಮೇಲೆ ಬಂತು. ಯೋನನನ್ನು ಏನು ಮಾಡಿದ್ರಿ? ಹೇಳ್ತಾನೆ, ನಾನು ಇಬ್ರಿಯನ್ನು, ಆ ಭೂಮಿ ಆಕಾಶವನ್ನು ಉಂಟು ಮಾಡಿದಂಥ ದೇವರ ಭಕ್ತ ನಾನು. ಯಾರ ಭಕ್ತಂತೆ? ಭೂಮಿಯನ್ನು, ಆಕಾಶವನ್ನು, ಸೂರ್ಯ ಚಂದ್ರ ನಕ್ಷತ್ರಗಳನ್ನು ಉಂಟು ಮಾಡಿದಂಥ ದೇವರ ಭಕ್ತನು. ನನ್ನ ಕಾರಣಕ್ಕಾಗಿ ಈ ಸಮುದ್ರ ಏನಾಗಿದೆ? ಕಲ್ಲೋಲ ಆಗಿದೆ ಎಂಬುದಾಗಿ ಯಾವಾಗ ಹೇಳಿದ್ನು? ಅವ್ರು ಏನು ಮಾಡಿದ್ರು? ನನ್ನನ್ನು ಎತ್ತಿ ಬಿಸಾಕ್ಬಿಡ್ರಿ, ಎಲ್ಲ ಶಾಂತವಾಗುತ್ತೆ ಅಂತ ಹೇಳಂದ್ರು. ಅಲ್ಲಿ ಒಂದೇ ಮಾತು ಏನಂತೇಳಿ, ನನ್ನ ಎತ್ತಿ ಸಮುದ್ರಕ್ಕೆ ಬಿಸಾಕ್ರಿ, ಎಲ್ಲ ಅಲೆಗಳು ಶಾಂತವಾಗ್ತವೆ, ತೆರೆಗಳು ಶಾಂತವಾಗ್ತವೆ, ಬಿರುಗಾಳಿ ಕೂಡ ಶಾಂತವಾಗುತ್ತೆ, ಮಳೆ ಕೂಡ ಶಾಂತವಾಗುತ್ತೆ, ಎಲ್ಲ ನಾರ್ಮಲ್ ಆಗಿಬಿಡುತ್ತೆ ಅಂತೇಳಿ ಅಂದರು. ಅವರು ಈ ದೋಷ ನಮ್ಮ ಮೇಲೆ ಇರಬಾರ್ದು ಅಂತೇಳಿ ಏನು ಮಾಡಿದ್ರು? ಇವನನ್ನು ಎತ್ತಿ ನೀರಿನಲ್ಲಿ ಬಿಸಾಕಿದ್ರು ಪ್ರಿಯರೇ. ಬಿಸಾಕಿದಾಗ ಮೀನು ಬಂದು ಏನು ಮಾಡ್ತು? ಇವನನ್ನು ನುಂಗಿಬಿಡ್ತು. ದೊಡ್ಡದಾಗಿರ್ತಕ್ಕಂಥ ತಿಮಿಂಗಲು ಹೊಟ್ಟೆ ಒಳಗಡೆ ಇದ್ದುಕೊಂಡು ಇವನು ಏನು ಮಾಡ್ತಾ ಇದ್ದಾನೆ? ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಎಂತಹ ಪ್ರಾರ್ಥನೆ ಅಂದರೆ, ದೇವರೇ ನನ್ನ ಮಾತನ್ನು ನಾನು ಕೇಳಲ್ಲ. ಎಲ್ಲಿ ಪಾತಾಳದ ಗರ್ಭದಲ್ಲಿ ಇದ್ದುಕೊಂಡು ನಾನು ಏನು ಮಾಡಿದೆ? ನನ್ನ ದೇವರಿಗೆ ಮೊರೆ ಇಟ್ಟೆ. ಆತನು ನನ್ನ ಮೊರೆಯನ್ನು ತಿರಸ್ಕಾರ ಮಾಡಲಿಲ್ಲ, ಆತನು ನನ್ನ ಮೊರೆಯನ್ನು ಕೇಳಿದನು ಎಂಬುದಾಗಿ. ಹಲ್ಲೆಲೂಯಾ. ಆಮೇಲೆ ಆ ಮೀನು ಕಾರಿದ ತಕ್ಷಣ ಯೋನ ದೇವರ ಅಪ್ಪಣೆ ಅಂತ ಎಲ್ಲಿಗೆ ಹೋದಂತೆ? ನಿನೇವೆಗೆ. ತಾರ್ಷೀಷನ್ನು ಬಿಟ್ಟು ಎಲ್ಲಿಗೆ ಹೋದ? ತಾರ್ಷೀಷ್ಗೆ ಹೋಗ್ಬೇಕಂತೇಳಿ ಅಂದ್ಕೊಂಡವನು ಈಗ ಎಲ್ಲಿಗೆ ಹೋದ? ನಿನೇವೆ ಪಟ್ಟಣಕ್ಕೆ ಹೋಗ್ತಾ ಇದ್ದಾನೆ. ಹೋಗಿ ಸಾರ್ತಾ ಇದ್ದಾನೆ. 3 ದಿವಸ ನಡೆದರೂ ಕೂಡ ಅಷ್ಟು ದೊಡ್ಡದಾಗಿರ್ತಕ್ಕಂಥ ಪಟ್ಟಣ, 1,20,000 ಜನರು ವಾಸ ಮಾಡುವಂಥ ಪಟ್ಟಣ. ಸಾರಿ ಹೇಳ್ತಾನೆ, ನಿನೇವೆಯೇ, ಇನ್ನೂ 40 ದಿವಸಗಳಲ್ಲಿ ನೀನೇನಾಗ್ತೀಯಾ? ಬಿದ್ದು ಹೋಗ್ತೀಯ. ಎಲ್ಲರೂ ಸರ್ವನಾಶ ಆಗ್ತೀರಿ. ಪ್ರಾಣಿಗಳಿರಲ್ಲ, ಯಾವ ವ್ಯಕ್ತಿಗಳು ಕೂಡ ಇರಲ್ಲ, ಎಲ್ಲ ಕೂಸುಗಳು ಕೂಡ ಇರಲ್ಲ, ಎಲ್ಲರೂ ಕೂಡ ಸತ್ತೋಗ್ಬಿಡ್ತೀರಿ, ದೇವರು ಶಿಕ್ಷೆ ಕೊಡ್ತಾನೆ ಅಂತೇಳಿ ಸಾರಿ ಹೇಳಿದಾಗ ಅಲ್ಲಿರ್ತಕ್ಕಂಥ ಜನರಿಗೆ ಸೃಷ್ಟಿಕರ್ತನಾದ ದೇವರ ಬಗ್ಗೆ ಅರಿವುಂಟಾಗಿ ನಿಜವಾಗ್ಲೂ ಇದೆ ಅಂತೇಳಿ ರಾಜನ ಮೊದಲುಗೊಂಡು ಚಿಕ್ಕ ಸಾಮಾನ್ಯ ಪ್ರಜೆಯವರೆಗೂ ಎಲ್ಲರೂ ಉಪವಾಸ ಮಾಡಿ, ಪ್ರಾಣಿಗಳನ್ನು ಉಪವಾಸ ಕೊಲ್ಲಿ ಏನು ಮಾಡಿದ್ರಿ? ದೇವರಿಗೋಸ್ಕರವಾಗಿ ಮೊರೆ ಇಟ್ಟಾಗ ದೇವರು ಏನು ಮಾಡಿದ? ಆ ದೇಶದಲ್ಲಿ ಉಜ್ಜೀವನವನ್ನು ತಂದ ಪ್ರಿಯರೇ. ಯೋನನು ಒಂದು ವೇಳೆ ತಾರ್ಷೀಷಿಗೆ ಹೋಗಿದ್ರೆ ಆವತ್ತು ಆ ಒಂದು ಪಟ್ಟಣ ರಕ್ಷಣೆ ಹೊಂದೋದಕ್ಕೆ ಆಗ್ತಾ ಇರಲಿಲ್ಲ. ಆ ಪಟ್ಟಣ ದೇವರ ಕಡೆಗೆ ತಿರುಗೋದಕ್ಕೆ ಆಗ್ತಾ ಇರಲಿಲ್ಲ. ಅದರ ಸಲುವಾಗಿ ದೇವರು ನಿನ್ನನ್ನು ಯಾವುದೋ ಒಂದು ರೀತಿಯಲ್ಲಿ ಆತನ ಏನು ಮಾಡ್ತಾ ಇದ್ದಾನೆ? ಬಳಸಿಕೊಳ್ತಾ ಇದ್ದಾನೆ. ಯಾವ ಒಂದು ಕಾರಣಕ್ಕಾಗಿ? ನಾನು ಆತನಿಗೋಸ್ಕರವಾಗಿ, ಆತನ ರಾಜ್ಯಕ್ಕೋಸ್ಕರವಾಗಿ ಒಬ್ಬರನ್ನಾದರೂ ಏನು ಮಾಡಬೇಕು? ಸಂಪಾದನೆ ಮಾಡಿಕೊಳ್ಬೇಕಂತೇಳಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಚಿಕ್ಕ ಒಂದು ಒಂದು ಸೋರೆಕಾಯಿ ಗಿಡಕ್ಕೋಸ್ಕರವಾಗಿ ಇವನು ಏನು ಮಾಡ್ತಾನೆ? ದೇವ್ರ ಸಂಗಡ ವ್ಯಾಜ್ಯ ಮಾಡ್ತಾನೆ. ಎದಕ್ಕೆ ಹೇಳ್ರಿ? 40 ದಿವಸ ಆಗ್ಬಿಡ್ತು, ಆಯ್ತು ನೋಡ್ತಾ ಇದ್ದಾನೆ, ಬೆಟ್ಟ ಏರಿ ಆಯ್ತು ಇವತ್ತು ನಾಶ ಆಗುತ್ತಾ ಅಂತೇಳಿ. ಆದರೆ ದೇವರು ಅದನ್ನು ಏನು ಮಾಡಲಿಲ್ಲ? ನಾಶ ಮಾಡಲಿಲ್ಲ. ದೇವ್ರೊಂದು ಮಾತು ಹೇಳ್ತಾರೆ, ಎಡಗೈ ಬಲಗೈ ತಿಳಿಯದ 1,20,000 ಜನರಿರುವಂಥ ಅವರ ಮೇಲೆ ನಾನು ಕನಿಕರ ಪಡಬಾರದು. ಹಲ್ಲೆಲೂಯಾ. ಎಷ್ಟು ಲಕ್ಷ ರೀ? 1,20,000. ನೀನು ಬರೀ ಒಂದು ಸೋರೆಕಾಯಿ ಗಿಡ ಒಂದು ದಿವಸ ರಾತ್ರಿ ಹುಟ್ಟಿ ಅದೇ ನೆಕ್ಸ್ಟ್ ದಿವಸ ಏನಾಗ್ಬಿಡ್ತದು? ಒಣಗೋಗ್ಬಿಡ್ತು. ಸೋರೆಕಾಯಿ ಗಿಡದ ಸಲುವಾಗಿ ನೀನು ಅಷ್ಟಿದು ಮಾಡ್ತಾ ಇದ್ದೀ. ಪ್ರಾಣಗಳು, ಆತ್ಮಗಳು ಇರ್ತಕ್ಕಂಥ ಮನುಷ್ಯರಿಗೋಸ್ಕರವಾಗಿ ನಾನು ಮರುಕ ಪಡಬಾರ್ದು. ಅವರು ಒಂದು ವೇಳೆ ಬೇಡಲಾರ್ದೆ ಇದ್ದಿದ್ರೆ ಬೇರೆ ಕಥೆ ಇರ್ತಿತ್ತು. ಆದರೆ ಅವರು ನನ್ನನ್ನು ಬೇಡಿದ್ದಾರೆ, ಅದರ ಸಲುವಾಗಿ ನಾನು ಅವ್ರಿಗೋಸ್ಕರವಾಗಿ ಏನು ಮಾಡಿದೆ? ನನ್ನ ಮನವನ್ನು ಮರುಗಿ ಅವರಿಗೆ ಬರಬೇಕಾದ ಶಿಕ್ಷೆಯನ್ನು ತಪ್ಪಿಸಿ ಅವರನ್ನು ಕಾಪಾಡಿ ಅವರನ್ನು ನಾನು ನಡೆಸಿದ್ದೇನೆ ಎಂಬುದಾಗಿ ದೇವರು ಸಾಕ್ಷಿ ಕೊಟ್ಟರು ಪ್ರಿಯರೇ. ಹಲ್ಲೆಲೂಯಾ. ಉಜ್ಜೀವನ ಎದ್ದೇಳಬೇಕಾದರೆ ಸುವಾರ್ತೆ ಎನ್ನುವಂಥದ್ದು ಏನಾಗಬೇಕು? ಸಾರಲ್ಪಡಬೇಕು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದರ ಸಲುವಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ದೈವ ಭಕ್ತಿಯ ಸಾಧನೆಯನ್ನು ನಾವು ಮಾಡಬೇಕು. ರಾಜ ಮೊದಲುಗೊಂಡು ಎಲ್ಲರೂ ಕೂಡ ಏನು ಮಾಡಿದ್ದಾರೆ? ದೇವರನ್ನು ನಾವು ತಿಳ್ಕೊಬೇಕು, ದೇವ್ರ ಹತ್ರ ನಾವು ಬೇಡಬೇಕು, ದೇವ ಭಕ್ತಿಯನ್ನು ನಾವು ಕಲಿತ್ಕೊಳ್ಬೇಕಂತೇಳಿ ಅಲ್ಲಿರ್ತಕ್ಕಂಥ ನಿನೆವೆ ಪಟ್ಟಣದ ಜನರು ಏನು ಮಾಡಿದರೆ? ದೇವರ ಕಡೆಗೆ ತಿರುಗಿದರು ಪ್ರಿಯರೇ. ಹಲ್ಲೆಲೂಯಾ. ಇವತ್ತು ನೀನು ಕೂಡ ದೇವರ ಕಡೆಗೆ ಪರಿಪೂರ್ಣವಾಗಿ ತಿರುಗಿ ದೇವ ಭಕ್ತಿಯ ಸಾಧನೆಯನ್ನು ಎಲ್ಲಿವರೆಗೆ ಮಾಡಬೇಕು? ನಾವು ಯೇಸು ಮೇಘದಲ್ಲಿ ಬರೋವರೆಗೂ, ಒಂದು ವೇಳೆ ಆತನ ಚಿತ್ತವಾದರೆ ನಾವು ಇರೋವರೆಗೂ, ಒಂದು ವೇಳೆ ಆತನ ಚಿತ್ತ ನಾಳೆ ಇತ್ತು, ಮುಂದೆ ಕೆಲವು ನಾವು ನಮ್ಮ ಜೀವ ಇರೋವರೆಗೆ ಇತ್ತಂತಂದರೆ
ನಾವು ಭೇಟಿ ಆಗ್ತೀವಿ. ಒಂದು ವೇಳೆ ಭೇಟಿ ಆಗಲಿಲ್ಲ ಅಂತಂದರೆ ನಾವು ಮಣ್ಣಲ್ಲಿ ಮಣ್ಣಾಗಿ ಹೋಗುವವರೆಗೂ ಕೂಡ ನಾವು ಆತನಿಗೋಸ್ಕರವಾಗಿ ಅದೇ ದೈವಭಕ್ತಿಯ ಸಾಧನೆಯನ್ನು ಮಾಡುವವರಾಗಿರಬೇಕು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಪೌಲ ಹೇಳ್ತಾನೆ, ಈ ಲೋಕದೊಳಗಡೆ ನಾವು ಏನನ್ನೂ ತಕ್ಕೊಂಡು ಬರಲಿಲ್ಲ, ಈ ಲೋಕದಿಂದ ಏನನ್ನು ಕೂಡ ತಕ್ಕೊಂಡು ನಾವು ಹೋಗುವುದಿಲ್ಲ. ಬರಿದಾಗಿ ಬಂದಂಥ ನಾವು ಬರಿದಾಗಿಯೇ ನಾವು ಹೋಗಬೇಕಾಗತ್ತೆ. ಆದರೆ ಭಕ್ತಿಗೆ ಏನಿದೆ, ಇಹದಲ್ಲಿಯೂ ಜೀವ ವಾಗ್ದಾನ ಉಂಟು, ಪರದಲ್ಲಿಯೂ ಕೂಡ ಜೀವ ವಾಗ್ದಾನ ಉಂಟು. ಆ ಭಕ್ತಿ ಯಾರ ಭಕ್ತಿ ರೀ? ಸೃಷ್ಟಿಕರ್ತನಾದ ದೇವರನ್ಗೋಸ್ಕರವಾಗಿ ಮಾಡುವಂಥ ಭಕ್ತಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದರ ಸಲುವಾಗಿ ದೇವರು ಯಾರಂದರೆ, ಯಜ್ಞವಾದ ಆತನೇ ದೇವರು, ಸತ್ತಂತಾತನೇ ದೇವರು, ಮರಣವನ್ನು ಗೆದ್ದು ಬಂದಾತನೇ ದೇವರು. ಅದನ್ನೇ ನಾವು ತಿಳಿದುಕೊಳ್ಬೇಕು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರು ಒಳ್ಳೆಯಕ್ಕೆ ಆಶೀರ್ವದಿಸಿ ದಿವಸದಲ್ಲಿ ನಮ್ಮೆಲ್ಲರ ಆತ್ಮಗಳ ಲಾಭಕ್ಕಾಗಿ. ಆಮೇನ್. ಪ್ರಾರ್ಥನೆ ಮಾಡಿಕೊಳ್ಳೋಣ.